ಫಸ್ಟು ಆಯಿಲ್ ಹಾಕಿದ್ದೀವಿ, ಅದಾದಮೇಲೆ ನೆಕ್ಸ್ಟ್ ಚಿಲ್ಲಿ ಹಾಕಿದ್ದೀವಿ, ನೆಕ್ಸ್ಟ್ ಆನಿಯನ್ ಹಾಕಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕಿ ಒಂದು ಸಲ ಎಲ್ಲನೂ ಹಿಂಗೆ ಫ್ರೈ ಮಾಡಿ ನೆಕ್ಸ್ಟು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕುವಂಥದ್ದು. ಉಪ್ಪು ಹಾಕಾದ್ಮೇಲೆ ಟರ್ಮರಿಕ್ ಪೌಡರ್ ಮಿಸ್ ಮಾಡಬೇಡಿ, ಅದೇ ನಿಮಗೆ ರುಚಿ ಕೊಡೋದು ಅಂತ ಹೇಳ್ಬೋದು. ಅದಾದಮೇಲೆ ಚೆನ್ನಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಎರಡೂ ಕೂಡ ಚೆನ್ನಾಗಿ ಚಿಕನ್ಗೆ ಹೀರ್ಕೊಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಒಂದು 2-3 ಮಿನಿಟ್ಸು ಬೇಯೋಕ್ಕೆ ಬಿಟ್ಬಿಡಬೇಕು. ಸೊ ಆಲ್ಮೋಸ್ಟ್ ಒಂದು 50% ಕುಕ್ ಆಗಿದೆ ಅಂತ ಅನ್ನಬೇಕಾದ್ರೆ ತೇಜು ಅವ್ರದ್ದು ಪುದೀನ ಚಿಕನ್ ಪೇಸ್ಟ್ ಸಿಗುತ್ತೆ, ಅದನ್ನು ನಾನು ಇವಾಗ ಆ್ಯಡಪ್ ಮಾಡ್ತಾಯಿದ್ದೀನಿ. ನಿಜ ಗಾಯ್ಸ್, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಈಸಿ. ಒಂದು ಸಲ ಮನೇಲಿ ಟ್ರೈ ಮಾಡಿ, ನೀವೇ ಇಷ್ಟಪಡ್ತೀರ. ನೋಡಿದ್ರಲ್ಲ ಪುದೀನ ಚಿಕನ್.